B3 ಕೋಚ್ ಎಲ್ಲಿ ಬರ್ತತ್ತೋ ಯಾವ ಪ್ಲಾಟ್ಫಾರ್ಮ್ ಅಂದೇಳಿ ಕೇಂಡ ಕನ್ಫರ್ಮ್ ಮಾಡ್ಕೊಂಬ. ಸಾಕು ನಾನು ಕೇರಳದ ಇದ್ದಲ್ಲಿ ನನಗೆ ನೆನಪೇ ಇಲ್ಲ. ಅಣ್ಣ ಒಂದು ಟೀ ಕೊಡಿ ಅಂದೇಳಿ ಕನ್ನಡದಕ್ಕೆ ಅಂತಿದ್ದೆ. ಯಾರು ಕಳಿಸಿ ಕೊಟ್ಟಿದ್ರಿ ಅವ್ರಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ಬರ್ತಡೇ, ಹಾಗೆ ವೈನಾಡಿಗೆ ಸಹ ಹೊರಟಿದೆ. 6 ಗಂಟೆ ಟ್ರೈನ್ ಇತ್ತು. ಈಗ ಟೈಮ್ ಬಂದುಬಿಟ್ಟು 11:15. ಅದಕ್ಕೂ ಮುಂಚೆ ನನ್ನ ಬರ್ತಡೇ ಅಲ್ಲ, ನನ್ನ ಫ್ರೆಂಡ್ಸಿಗೆ ಎಲ್ರಿಗೂ ಪಾರ್ಟಿ ಕೊಡ್ಸ್ಕೊಂಡ್ಕೊಂಡಿದೆ. ಸೊ ಅಲ್ಲಿಗೆ ಹೋಯ್ಕೀಗ. ಸೊ ಪಟ್ಟ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಬಾಸಿಗೆಲ್ಲ ಒಂದು ಟ್ರೀಟ್ ಕೊಡ್ಸಿಕ್ಕೆ ನಾವು ಮುಂದಿನ ಪಯಣ ಬೆಳೆಸಕ್ಕೆ. ಯಾರೂ ಗೊತ್ತಿಲ್ಲ ಗೈಸ್, ನನ್ನ ಬರ್ತ್ಡೇಗೆ ಮೇ ಬಿ ನನ್ನ ಫಾಲೋವರ್ಸ್ ಅಂದ್ಕಂತೆ ಕೇಕ್ ಆರ್ಡ್ರ್ ಮಾಡಿರು. ರೂಮಲ್ಲಿ ಯಾರೂ ಇಲ್ಲ. ಈ ಕೇಕ್ ಎಂತ ಮಾಡೋದು ಗೊತ್ತಿಲ್ಲ. ಸೊ ಇದನ್ನು ತಿಂಬುದಾ ಬಿಡೋದಾ, ಲೆಟ್ಸ್ ಸಿ. ನೋಡಿ ಗೈಸ್, ಸಂದು ಅಂದೇಳಿ ಹೆಸರು ಬರ್ಸಿರ. ಮೇ ಬಿ ಇದೆಲ್ಲ ಲೈಫಲ್ಲೇ ಫಸ್ಟ್ ಟೈಮ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಗೈಸ್. ಇದನ್ನು ಮತ್ತೆ ಪ್ಯಾಕ್ ಮಾಡಿ ಇಡ್ತಿದ್ದೆ. ಒಬ್ಬನಿಗಂತೂ ತಿನ್ಕಾತಿಲ್ಲ, ಫ್ರೆಂಡ್ಸ್ ಎಲ್ಲ ಬರ್ತಾರಲ್ಲ. ಆಮೇಲೆ ವಿಲ್ ಹ್ಯಾವ್ ಯಾರು ಕಳಿಸಿರೋದು ಗೊತ್ತಿಲ್ಲ. ಸೊ ಈ ಪ್ರೀತಿಗೆ, ಈ ವಿಶ್ವಾಸಕ್ಕೆ ನಾನು ಯಾವತ್ತೂ ಚಿಂತೆ ಇತ್ತು ಗೈಸ್. ಐ ಕಾಂಟ್ ವೆಯ್ಟ್. ಸೊ ಈಗಲೇ ಕಟ್ ಮಾಡ್ತೆ, ಬನ್ನಿ. ಯಾರು ಕಳಿಸಿ ಕೊಟ್ಟಿರಿ ಅವ್ರಿಗೆ ಕೇಕ್ ಸಕ್ಕದಿದ್ದು ಮಾತ್ರ ಗೈಸ್. ಈ ಬೆಂಗಳೂರಲ್ಲೇ ದೇವಸ್ಥಾನ ಓಪನ್ ಇರುತ್ತೆ ಇದೆಯೋ ಅದು ನಮ್ಗೆ ದೇವರನ್ನೇ ಗೊತ್ತಿರೋದಿಲ್ಲ. ಸೊ ದೇವಸ್ಥಾನಕ್ಕೆ ಹಾಬ್ದ ಡೋರ್ ಕ್ಲೋಸ್ ಇದ್ರೂ ಅಲ್ಲ, ಕೈ ಮುಖ ವರ್ಕ್ ಅಷ್ಟೇ. ದೇವಸ್ಥಾನ ಒಳಗೆ ಹೋಗ್ತಾ ಇದೆಯೋ ಅದು ಸೆಕೆಂಡ್ರಿ. ಒಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಯ್ಕ ಕೈ ಮುಗಿಕ. ನಾವಲ್ಲಿ ಹಾಗೆ ಅಲ್ಲದೆ ವರ್ಷದಾಗೆ ಒಂದು ಸತಿ ಯಾರು ದೇವಸ್ಥಾನಕ್ಕೆ ಹೋಗ್ತಾ ಇದೆಯೋ, ಬಟ್ ಬರ್ತಡೇನ ಹೋಯೋಕೆ ಇಲ್ಲೇ ನಮ್ಮ ಹಬ್ಬಿಗಳು ಬಿಡೋದಿಲ್ಲ. ಕರೆಕ್ಟ್ ಅದ. ಬನ್ನಿ, ದೇವಸ್ಥಾನ ಕ್ಲೋಸ್ ಇತ್ತು, ಹೊರಗಿಂದ ಕೈ ಮುಕ್ಕೊಂಡೆ, ಒಳ ಹಬ್ಬ ಇಲ್ಲ. ಬಟ್ ಇಟ್ಸ್ ಓಕೆ. ದಿಸ್ ಬೆಂಗಳೂರು ಗೈಸ್, ಬೆಂಗಳೂರು 24 ಗಂಟೆ ಓಪನ್ ಇರ್ತಂತ ಹೇಳೋಕತ್ತಿಲ್ಲ. ಬನ್ನಿ ಈಗ ರೂಮಿಗೆ ಹೋಗಿ, ಟೈಮ್ ಆಲ್ರೆಡಿ 12:30 ಆಯಿತು. ರೂಮಿಗೆ ಹೋಗಿ ನೆಕ್ಸ್ಟ್ ಎಂಥ ಪ್ಲ್ಯಾನ್ ಅಂದ್ಕೊಂಬ. ಇವಾಗ ನಾವು ಊಟ ಕೊಟ್ಟಿತ್ತು, ಬರ್ತಡೇ ಅಲ್ಲ, ಬಾಯ್ಸಿಗೆಲ್ಲ ಒಂದು ಟ್ರೀಟ್ ಕೊಡೋದಕ್ಕೆ. ಗೈಸ್ ನಾವುಗಳು ಮಂದಿ ಪ್ರಿಯರಕ್ಕ, ಯಾರದೇ ಬರ್ತಡೇ ಇದ್ರೊಟ್ಟಿದ್ದ ರೂಮಲ್ಲೇ ಮಂದಿ ಹಿಂಗೆ ಸಾವಿದೆ. ಬಟ್ ಇವತ್ತು ಯಾಕೋ ನಮ್ಮ ರಿತೇಶ ಬಿರಿಯಾನಿ ತಿಂಬನ್ನಪ್ಪ. ಗೈಸ್ ನಾವು ತಂದೂರಿ ರೊಟ್ಟಿ, ಇದು ಬಂದುಬಿಟ್ಟು ಚಿಕನ್ ಚಿಲ್ಲಿ, ಬಟರ್ ಚಿಕನ್ನು ಮತ್ತು ಕಬಾಬಲ್ಲಿ ಆಲ್ರೆಡಿ ಖಾಲಿ ಮಾಡಾಯ್ತು. ಒಂದು ಗರ್ಡ್ಸ್ ಬ್ಯಾಟಿಂಗ್ ಮಾಡಿ ಹೊರಟಿದ್ದೀವಿ ಗಾಯ್ಸ್. ಹೆಂಗೈತ ಊಟ? ಹಾಂ ಅಷ್ಟು ಬೇಡ, ಒಂದು ಅರ್ಧ ಹಾಕಿ ನೋಡು. ಅರ್ಧ ಇದು ಮಾಡಿಬಿಟ್ಟು ತಿಂತ ನೋಡು ಫಸ್ಟು. ಸೈಕ್ ಮಾತ್ರ ಗೈಸ್. ಬರ್ತಡೇ ಕೇಕ್ ಕಟ್ಟಿಂಗ್ಗೆ ಪ್ರಿಪ್ರೇಷನ್ ಆಗ್ತಾಯಿತ್ತು. ಸೋಫಾ ಸೆಟ್ಟಿದ ಕಾಲಿಡೋದು ಟೇಬಲ್, ಸೋಫಾ ಸೆಟ್ಟಿಗೆ ಹಾಸದ ಬೆಡ್ಶೀಟು. ಸಾಕು ಬಿಡ, ಏನಲ್ಲ ಈ ಕೇಕ್ ಮೇಲೆ ಬಿತ್ತಲ್ಲ. ಸಾಕು ಕಟ್ ಮಾಡುದಾ? ಓಕೆನಾ? ಹ್ಯಾಪಿ ಬರ್ಡೇ ಮಗ. ಬರೋ ಬಾಬಾ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ವಿಶ್ ಮಾಡಿರಿ. ಯಾರೆಲ್ಲ ವಿಶ್ ಮಾಡಿರಿ, ಕೆಲವರು ರಿಪ್ಲೈ ಮಾಡೋಕೆ ಆಯ್ತು ಅಂದ್ಕಂತೆ, ಸಾರಿ, ಬೇಜಾರು ಮಾಡ್ಕೊಂಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಸಪೋರ್ಟು, ಈ ಆಶೀರ್ವಾದ ನನಗೆ ಲಾಸ್ಟ್ ತನಕ ಬೇಕು. ಸೊ ಥ್ಯಾಂಕ್ ಯು. ಬಾ ಪ್ರೀತಿ ಜಾಸ್ತಿ ಕಣ. ಎಸ್ ಗೈಸ್, ನಾನು ಹೊರಟೆ. ನಾನು ಬಿಡೋಕ್ಕೆ ರಿತೇಶ್ ಬರ್ತಿದ್ದ, ಅವ್ನು ಬಿಟ್ಟಿಗೆ ಅವ್ನಿಗೆ ಮತ್ತೆ 6 ಗಂಟೆ ಡ್ಯೂಟಿ ಇತ್ತ. ಡ್ಯೂಟಿ ಹೋಯ್ಕ ಮಜಾ ಇರುತ್ತೆ ಅನ್ಕಂತೆ, ನೋಡೋಣ ಹೆಂಗೆಲ್ಲ ಇರುತ್ತೆ ಅಂದಕ್ಕೆ. ನಮ್ಮ ರಿತೇಶ ಈಗ ನನ್ನನ್ನು ಎಲ್ಲಂಕ ಡ್ರಾಪ್ ಮಾಡಿಕೆ ರಿಟರ್ನ್ ಬರ್ತಾ. ನನಗೆ 6 ಗಂಟೆ ಟ್ರೈನು. ಸೊ ಲೆಟ್ಸ್ ಗೋ. ಯಲಹಂಕ ಸ್ಟೇಷನ್ ರೀಚ್ ಆಗಿದೆ ಗೈಸ್. ಟ್ರೈನ್ ಬಂದುಬಿಟ್ಟು 6 ಗಂಟೆಗೆ, ಈಗ ಕರೆಕ್ಟ್ ಟೈಮ್ 5 ಆಯಿತು. ಸೊ ಇನ್ನೂ 1 ಅವರ್ ಇತ್ತು. ಓಕೆ, ವಿಲ್ ವೆಯ್ಟ್.
ಗೈಸ್ ಇನ್ನು ಟೈಮ್ ಬಂದುಬಿಟ್ಟು 5. ನಾನು ಟ್ರೈನ್ ಇರೋದು 6 ಗಂಟೆಗೆ, ಸೊ 1 ಅವರ್ ಬೇಗ ಬಂದಿದೆ. ಓಕೆ ವೆಯ್ಟ್ ಮಾಡೋ, ಬಟ್ ಕೋಚ್ ಯಾವುದೊಂದು ಗೊತ್ತಿಲ್ಲ. ಯಾರಾದರೂ ಸಿಕ್ಕರೆ ನನ್ನ ಟಿಕೆಟ್ ಹಂಗೆ ಅಂತ ಗೊತ್ತಾ, ಟಿಕೆಟ್ ಬುಕ್ ಮಾಡಿದ್ದೆ B3 38 ಅನ್ನಲ್ಲಿ ಇತ್ತು, ಬಟ್ B3 ಕೋಚೇ ಇಲ್ಲ. ಟೆನ್ಷನ್ ಆಯ್ತು. ಸೊ ಯಾರಾದರೂ ಇದ್ರೆ ಈಗ ಕೇಂಡ ಕನ್ಫರ್ಮ್ ಮಾಡ್ಕೊಂಡು, ಹೆಂಗೋ 1 ಗಂಟೆ ಇತ್ತಲ್ಲ ಅಷ್ಟರೊಳಗೆ ಕೇಂಡ ಕನ್ಫರ್ಮ್ ಮಾಡ್ಕೊಂಡು B3 ಕೋಚ್ ಎಲ್ಲಿ ಬರುತ್ತೋ ಯಾವ ಪ್ಲ್ಯಾಟ್ಫಾರ್ಮ್ ಅಂದೇಳಿ ಕೇಂಡ ಕನ್ಫರ್ಮ್ ಮಾಡ್ಕೊಂಬ. ಕೇಂಡೆ ಕೇಂಬುಕ್ಕವರೆ ಮೈ ಮೇಲೆ ಬರ್ತಾರೆ ಗೈಸ್, ಗೌರ್ಮೆಂಟ್ ಪವರ್ ಅಲ್ಲ ಅಂತ ಮಾಡೋಕ್ಕಿಲ್ಲ. ಗೈಸ್ ನಮ್ಮ ಟ್ರೈನ್ ಫೈನಲಿ ಬಂದೇ ಬಿಡ್ತು ಆಫ್ಟರ್ 1 ಅವರ್. ಈಗ ನಮ್ಮ ಪಯಣ ಕ್ಯಾಲಿಕಟ್ಗೆ, ಅಲ್ಲಿಂದ ವೈನಾಡ್. ಗೈಸ್ ಈ ಟ್ರೈನ್ ಹಿಡಿದು ಅಂದ್ರೆ ಎಂಥ ಕಷ್ಟ ಅಲ್ಲ ದೇವ್ರೆ. ನನ್ನ ಕೋಚ್ B3 1 ಕಿಲೋಮೀಟ್ರ್ ಓಡಿ ಆಯ್ತದೆ ಗೈಸ್. ಇದೆ ಎಸ್ ಫೈನಲಿ ಸಿಕ್ತು ಗೈಸ್. ಸೀಟ್ ಹುಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳೋದು. ಕುಕ್ಕಂಕೆ ಬೋರ್ ಗೈಸ್. AC ಕಂಪಾರ್ಟ್ಮೆಂಟ್ ಅಲ್ಲ, ಒಂದು ಚೂರು ಸೌಂಡ್ ಇಲ್ಲ. ಸೈಲೆಂಟ್ ಅಂದರೆ ಹೆಂಗಿತ್ತಂದರೆ ಅವ್ರ ಕೆಮ್ರು ಗೊತ್ತಾಯ್ತು. ಬೇರೆ ಆಪ್ಷನ್ ಇಲ್ಲ. ಬಪ್ಪತಿ ಒಂದು ಸಿನಿಮಾ ಡೌನ್ಲೋಡ್ ಮಾಡ್ಕೊಂಡು ಬಂದಿದೆ, ಅದನ್ನ ಹೋಗೋಕೆ ಆಮ್ದಷ್ಟೇ. ಬಪ್ಪು ಗಡ್ಬೇಡ ಊಟ ಸಹ ತಗೊಂಡಿದ್ದೆ. ಎಂತ ಮಾಡೋದು ಗೊತ್ತಿಲ್ಲ. ಈಗ ಒಂಬತ್ತೇ ಹೊಸವಾದಿತ್ತು. ಮೊಬೈಲಾಗಿ ಕಂಡ್ರೆ ಎಲ್ಲ ಸ್ಟೇಷನ್ ಬರೀ 2 ನಿಮಿಷ ಸ್ಟಾಪ್. ಕೆಡ್ಸಿ ಅಂತ ತಗೊಂಬ. ಯಾರು ಒಳಗೆ ಊಟ ತಗೊಬಂದರೆ ಅವ್ರು ತಗೊಂಡು ಊಟ ಮಾಡಿ, ಮತ್ತೆ ಬೇರೆ ಆಪ್ಷನ್ ಇಲ್ಲ, ಎಂತ ಮಾಡೋಕ್ಕಿಲ್ಲ. ಈ ಅಜ್ಜ ಅರ್ಧ ಗಂಟೆ ನಿಂತ್ಕೊಂಡು ಅದು ಎಂತ ಕಾಣ್ತಾನೆ ನಮ್ಮ ಎತ್ಕೊಂಡು ಅದೇ ಇದ್ದ ಅಲ್ಲಿ ಹೋಗಿ ಕಾಂಬ ಅಂದ್ಕೊಂಡ್ರೆ ಅಂದಡೋದಿಲ್ಲ. ಈ ಹಳಿಯರಿಗೆ ಕ್ರೇಜ್ ಹೆಂಗಿರುತ್ತಲ್ದೆ ಯಪ್ಪ. ನಮ್ಮನೆ ಅಜ್ಜಿದ್ರು ಸೈಕಲ್ ಹೊಡೋಕೆ ಎದ್ರಿಗಂದ್ರು ಇಲ್ಕಣಿ ಬಾಗಿಲು ತುದಿಯ ನಿಂತಿರು. ಬಾಬಾ ಒಳ್ಳೆ ನಿದ್ದೆ ಒಂದು 1 ಅವರ್ ರೀಚ್ ಆಗುತ್ತೆ. ಮೇ ಬಿ ಸೊರನೂರು ಜಂಕ್ಷನ್ ಅನ್ಸುತ್ತೆ, ಅಲ್ಲಿದ್ದೆ 1.5 ಅವರ್ ರೀಚ್ ಆಗುತ್ತೆ. ಗೈಸ್ ಕೇರಳದಲ್ಲಿ ಸೇಮ್ ನಮ್ಮ ಹೆಂಗೆ ಸೆಕಿದ್ ಕಾಣುತ್ತೆ ಹಾಗೆ ಇಟ್ಕೊಂಡು ಅವ್ರಿಗೆ ಮನುಷ್ಯರು ಎಷ್ಟು ಬಿಸಿ ಗೊತ್ತಾ. ನಾನು ನೋಡ್ತೀವಿ ವೈನಾಡಿಗೆ, ಬಟ್ ನಾನು ಕ್ಯಾಲಿಕಟ್ ಹೋಗಬೇಕಲ್ಲ, ಹಾಗಾಗಿ ಫ್ರೆಂಡ್ಸ್ ಹೊಡ್ತು ನಾನು 1 ಅವರ್ ನಿದ್ರೆ ಮಾಡ್ತೀನಿ. ಮತ್ತು ಅದರ್ವೈಸ್ ನಾಟ್ ಅ ಗುಡ್ ನೈಟ್ ಮಾರ್ನಿಂಗ್. ಗೈಸ್ ಫೈನಲಿ ರೀಚ್ ಆದೆ ಗೈಸ್. ಜಸ್ಟ್ ಐ ರೀಚ್ ಕ್ಯಾಲಿಕಟ್. ಇಲ್ಲಿಂದ ನಾನು ಇಲ್ಲಿ ನಿಯರ್ ಒಂದು ರೆಂಟಲ್ ಬೈಕ್ ಕಂಡಿದೆ, ಇಲ್ಲಿಂದ ಬುಕ್ ಮಾಡಿಟ್ಟಿದೆ. ಸೊ ತಗೊಂಡು ಅರೌಂಡ್ 60 ಕಿಲೋಮೀಟರ್, 1.5 ಅವರ್ ಜರ್ನಿ ನಾನು ಬುಕ್ ಮಾಡಿದಂಥ ರೆಸಾರ್ಟ್ಗೆ. ಸೊ ಲೆಟ್ಸ್ ಗೋ. ಮಳೆ ಅಂದರೆ ಬಡಿ ಹೊಡಿತಿತ್ತು. ರೈನ್ ಕೋಟ್ ಸಹ ತರಲ್ಲ, ಕತೆ ಅಂತ ಗೊತ್ತಿಲ್ಲ. ಹಾಪಕ್ಕೂ ಮುಂಚೆ ರೈನ್ ಕೋಟ್ ಸಹ ತಗೊಳಕ್ಕೆ. ಇನ್ನೂ ಟೈಮ್ 5:30 ಗೈಸ್. ನಾನು 8 ಗಂಟೆ ತನಕ ಕಾಯಬೇಕು. ಸೊ ನೋಡೋ, ಸ್ವಲ್ಪ ಹೊತ್ತು ಪ್ಲ್ಯಾಟ್ಫಾರ್ಮಲ್ಲಿ ಕೂತ್ಕೊಂಡು ನೆಕ್ಸ್ಟ್ ಎಂತ ಮಾಡೋಕತ್ತಲ್ಲಿ. ಮಳೆ ಅಂತೂ ಸಿಕ್ಕಾಪಟ್ಟೆ ಇತ್ತು ಗೈಸ್, ಸಿಕ್ಕಾಪಟ್ಟೆ ಮಳೆ ಮಾತ್ರ. ನಮ್ಮ ಕುಂದಾಪುರದಾಗೂ ಇರ್ತದೆ ಒಂದು ಮಂತ್ರ ಲೈಕ್ ಆದಿತ್ತಲ್ಲ, ವಯಸ್ಸಾದಲ್ಲಿ ಹತ್ತೇಳಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಯ್ತು ಗೈಸ್. ಒಂದು ಇನ್ಸಿಡೆಂಟ್ ಆಯಿತಾ. ನಾನು ಕೇರಳದಾಗ ಇದ್ದರೆ ನನಗೆ ನೆನಪೇ ಇಲ್ಲ. ಅಣ್ಣ ಒಂದು ಟೀ ಕೊಡಿ ಅಂದೇಳಿ ಕನ್ನಡದಕ್ಕೆ ಅಂತಿದ್ದೆ. ನನ್ನ ಬೈಕ್ ಅಂತ ಗಾಡಿ ಕೊಡಿದ್ದು ನನಗೆ, ನಾನು ಕೇರಳದಾಗಿದ್ದೆ ಅಂದೇಳಿ. ಇಂಥದ್ದೆಲ್ಲ ಆಯ್ತು ಗೈಸ್ ಕೆಲವು ಸಲ. ಐ ಮೀನ್ ಕೇರಳ ಬಂದ್ರ ಮೇಲೆ ಒಂದೊಳ್ಳೆ ಊಟ ಮಾಡ್ಕೊ ಹೋಯ್ತೀರ ಹೆಂಗೆ. ಬಿಫೋರ್ ರೆಸಾರ್ಟ್ ರೀಚ್ ಒಂದೊಳ್ಳೆ ಊಟ ಮಾಡ್ಕೊಂಡ, ಮೀನು ಊಟನ ಅಂತ ಅಂದ್ಕೊಂಡ ಪಾಪ ಆಗ ಇಪ್ಪದು ಒಂದೇ ಲೈಫ್, ಎಂಜಾಯ್ ಮಾಡೋಕ್ಕಷ್ಟೇ. ದುಡ್ಡು ಇವತ್ತು ಬರ್ತದೆ ನಾಳೆ ಹೊತ್ತು, ಬಟ್ ಎಂಜಾಯ್ ಮಾಡಿದಂಥ ಖುಷಿ ಮತ್ತೆ ಸಿಕ್ಕೋದಿಲ್ಲ. ಈಗ ಕೋಸಿಕೋಡಲ್ಲಿದ್ದೆ, ನಾನು ರೆಂಟ್ ಬುಕ್ ಮಾಡಿದ್ದಲ್ಲ ಬೈಕ್, ಅದು ಓಪನ್ ಆಫ್ದು 8:30. ಅಲ್ಲಿ ತನಕ ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ, ಯಾಕಂದರೆ ಅದು ಇಲ್ಲಿಂದ ಒಂದು 500 ಮೀಟ್ರ್ ಡಿಫ್ರೆನ್ಸ್ ಅಷ್ಟೇ ಈ ಜಾಗಕ್ಕೂ ಆ ಜಾಗಕ್ಕೂ. ಸೊ 8:30 ತನಕ ಇಲ್ಲೇ ವೆಯ್ಟ್ ಮಾಡಿ ನೆಕ್ಸ್ಟ್ ನಾವು ಬೈಕ್ ತಗೊಂಡು ಹೊರಡುವ. ಅದಕ್ಕೆ ಮುಂಚೆ ಒಂದು ರೈನ್ ಕೋಟ್ ತಗೊಂಡು, ಮಳೆ ಕಾಣಿ ಒಂಥರ ಮೋಡ ಕೈದ ವಾತಾವರಣ, ಎಷ್ಟೊತ್ತಿ ಮಳೆ ಬರ್ತದೆ ಹೇಳ್ಕೊತೀನಿ. ಸೊ ಹಾಗಾಗಿ ಒಂದು ರೈನ್ ಕೋಟ್ ತಗೊಂಡು ನಾರ್ಮಲ್ ಚಿಕ್ಕದು ಸಾಕು ತಗೊಂಡು ಹೊರಡುವ. ಅದ್ರ ಮಧ್ಯ ರೆಸಾರ್ಟಿಗೆ ಹಾಕ್ತಿದ್ದು ಮುಂಚೆ ಒಂದು ಗಂಟೆ ಊಟ ಮಾಡ್ಕಪ್ಪ ಆಗ. ಸೊ ಗೈಸ್ ಈ ವಿಡಿಯೋ ಲೆಂತ್ ಆಗ್ತದೆ, ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೆ. ಮುಂದಿನ ವಿಡಿಯೋಗೆ ಕಾಣ್ಲಕ್ಕ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೆ ಅಂತ ಮಾಡ್ತಾ ಇದ್ದಕ್ಕೆ. ಸೊ ವಿಡಿಯೋ ಇಷ್ಟ ಆಯಿತು ಅಂತ, ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದು ಮರಿಬೇಡಿ. ಅಲ್ಲಿ ತನಕ ಮೊದಲು ಸಿಗ್ತಕ್ಕ, ಬಾಯ್.